ಹಾಯ್ ಗೈಸ್, ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂತ ಅಂದರೆ ಬೆಸ್ಟ್ ಯೂಟ್ಯೂಬ್ ಥಂಬ್ನೇಲ್ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ನಿಮ್ಮ ಹತ್ರ ಪಿಕ್ಸಾರ್ಟ್ ಆ್ಯಪ್ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಎಡಿಟ್ ಫೋಟೋ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಬಂದರೆ ಬ್ಯಾಕ್ಗ್ರೌಂಡ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲ್ಯಾಕ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬ್ಲ್ಯಾಕ್ ಫೋಟೋ ಬಂದುಬಿಟ್ಟು ಇಲ್ಲಿ ಟೂಲ್ಸ್ ಅಂತಿದೆ ನೋಡಿ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಮೇಲ್ಗಡೆ ಬಂದರೆ ಕ್ರಾಪ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಹಂಗೆ ಸೈಡಿಗೆ ಬಂದುಬಿಟ್ಟು ಇಲ್ಲಿ ಯೂಟ್ಯೂಬ್ ಸಿಂಬಲ್ ಇರುತ್ತೆ, ಥಂಬ್ನೇಲ್ ಸೈಜ್ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲ್ಗಡೆ ಡನ್ ಅಂತಿದೆ, ಡನ್ ಕೊಡಿ. ಹಾಗೆ ಕೆಳಗಡೆ ಬಂದರೆ ಇಲ್ಲಿ ಆ್ಯಡ್ ಫೋಟೋ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟಿದೆ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮೇಲ್ಗಡೆ ಬಂದು ಹ್ಯಾಡ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇದನ್ನು ಈ ಥರ ಝೂಮ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದರೆ ಕ್ರಾಪ್ ಅಂತ ಇರುತ್ತೆ, ಅದನ್ನು ಅಲ್ಲಿಗೆ ಬಂದುಬಿಟ್ಟು ಯೂಟ್ಯೂಬ್ ಸೈಜ್ಗೆ ಕ್ಲಿಕ್ ಮಾಡಿ. ಮೇಲ್ಗಡೆ ಬಂದು ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ರೆ ಆ ಕಡೆ ಹೋಗಲ್ಲ. ಮೇಲ್ಗಡೆ ಡನ್ ಕೊಡಿ. ಇದನ್ನು ಒಂದು ಸ್ವಲ್ಪ ಬ್ಲರ್ ಮಾಡ್ಕೊಳ್ಳಿ ಲೈಟಾಗಿ. ಬ್ಲರ್ ಮಾಡ್ಕೊಳ್ಳಿ ಲೈಟಾಗಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೈಡಿಗೆ ಬಂದರೆ ಆ್ಯಡ್ ಫೋಟೋ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಬಂದು ಇಲ್ಲಿ ಫೋಟೋ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು ಸ್ವಲ್ಪ ಝೂಮ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ರಿಮೂವ್ ಬಿಗ್ ಅಂತಿದೆ, BG ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಬಂದರೆ ಇಲ್ಲೇ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಯಿತು. ಒಂದು ಸ್ವಲ್ಪ ಝೂಮ್ ಮಾಡಿಕೊಂಡು ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ತಗೊಳ್ಳಿ. ಇಲ್ಲಿ ಶಾಡೋ ಅಂತಿದೆಯಲ್ಲ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಇದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ. ಯಾವ್ದಾದ್ರು ಒಂದು ಚೆನ್ನಾಗಿರೋ ಕಲರ್ ಚೂಸ್ ಮಾಡ್ಕೊಳ್ಳಿ. ನಾನು ಆರೆಂಜ್ ಹಾಕೋತೀನಿ. ಆರೆಂಜ್ ಬೇಡ, ಆರೆಂಜ್ ಹಾಕ್ಕೊಂಡೆ. ಒಂದು ಸ್ವಲ್ಪ ಝೂಮ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಸೈಡಿಗೆ ತಳ್ಕೊಂಡು ಇಲ್ಲಿ ಟೆಕ್ಸ್ಟ್ ಮಾಡಿ ಸೈಡಲ್ಲಿ. ಇದನ್ನು ಕೂಡ ಈ ಥರ ಲಾಕ್ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಹೋಗಲ್ಲ. ಇವಾಗ ಟೆಕ್ಸ್ಟ್ ಮಾಡಿ. ಇಲ್ಲಿ ಕೆಳಗಡೆ ಬಂದು ಟೆಕ್ಸ್ಟ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಈ ಥರ ಬರುತ್ತೆ.
ನಿಮಗೆ ಏನು ಯಾವ ಥರ ನೇಮ್ ಬೇಕು ಅದನ್ನು ನೆಕ್ಸ್ಟ್ ಮಾಡಿ. ಥಂಬ್ನೇಲ್ ನಾನು ಕ್ಲಿಕ್ ಮಾಡ್ಕೊತೀನಿ. ಮೇಲ್ಗಡೆ ಡನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಏನೋ ಒಂದು ಸ್ವಲ್ಪ ಈಗ ಸೆಟ್ ಮಾಡಿ, ನಿಮ್ಗೆ ಯಾವ ಥರ ಬೇಕು ಆ ಥರ. ನಿಮ್ಮ ಹತ್ರ ಯಾವುದಾದ್ರೂ ಫಾಂಟ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಫಾಂಟ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಹಾಕೋತೀನಿ ಇವಾಗ ಯಾವುದೋ ಇದು ಹಾಕೋತೀನಿ, ಧರ್ಮ. ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಆಯಿತು. ಇವಾಗ ಅದನ್ನು ಕಾಪಿ ಮಾಡಿಕೊಂಡು ನೇಮ್ ಕೂಡ ಚೇಂಜ್ ಮಾಡ್ಕೊಳ್ಳಿ, ಯೂಟ್ಯೂಬ್. ಇನ್ನು ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಸ್ವಲ್ಪ ಈ ಕೆಳಗಡೆ ಸ್ಪೇಸಿಂಗ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಲೈನ್ಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಷ್ಟು ಕೊಟ್ಕೊಳ್ಳಿ. ನಾನು ಕೊಟ್ಕೊಂಡೆ. ಇವಾಗ ನಾನು ಕಲರ್ ಹಾಕೋತೀನಿ. ನಾನು ಎಲ್ಲೋ ಕಲರ್ ಚೂಸ್ ಮಾಡ್ಕೋತೀನಿ. ಆಯಿತು. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ ಇನ್ನೊಂದು ಸಲ. ಮಾಡಿಕೊಂಡು ನಾನು ಬ್ಯಾಕ್ಗ್ರೌಂಡ್ ಹಂಗೆ ನೇಮ್ ಕೊಟ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ಇನ್ನೊಂದು ಸಲ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಎಡಿಟೇಬಲ್ ಅನ್ಕೊಂಡು ನಾನು ಕೊಟ್ಕೋತೀನಿ. ಟೆಕ್ಸ್ಟ್ ಮೇಲ್ಗಡೆ ಡನ್ ಇದೆ, ಡನ್ ಕೊಟ್ಕೊಳ್ಳಿ. ನಿಮಗೆ ಫಾಂಟ್ ಯಾವುದಿದೆ ಅದನ್ನು ಕೊಟ್ಕೊಳ್ಳಿ. ನಾನು ಫಾಂಟ್ನ ಯಾವ್ದು ಡೌನ್ಲೋಡ್ ಮಾಡಿರ್ತಾರೆ ಅದನ್ನು ಕೊಟ್ಕೊಳ್ಳಿ. ಇದನ್ನು ಹಾಗೆ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ.
ಮಾಡ್ಕೊಂಡು ಇದನ್ನು ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ. ಈ ಥರ ರೊಟೇಟ್ ಮಾಡ್ಕೊಳ್ಳಿ. ಇದನ್ನು ನಾವು ಹಿಂದ್ಗಡೆ ಶಟೋ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸೈಡಲ್ಲಿ ಮಾಡ್ಕೊಂಡು ಇಲ್ಲಿ ಶಾಡೋ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಅದನ್ನು ಕೂಡ ಇಲ್ಲಿ ಪಾಸಿಟೇಷನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ 0ಗೆ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದು ಟ್ಯಾಕ್ಸ್ ಎಡಿಟೇಬಲ್ ಅಂತಿದ್ದಲ್ಲ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಅದನ್ನು ಕೂಡ ಇದಕ್ಕೆ ಸೈಡಲ್ಲಿ ಶಾಡೋ ಅಂತಿದ್ದಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಅಲ್ಲಿಗೆ ಒಂದು ಫೋಟೋ ಹಾಕಬೇಕು. ಈ ಕೆಳಗಡೆ ಬಂದರೆ ಆ್ಯಡ್ ಫೋಟೋ ಅಂತಿದೆಯಲ್ಲ ಗೈಸ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ಬಂದರೆ ರಿಮೂವ್ ಬಿಗ್ ಅಂತಿದೆಯಲ್ಲ ಗೈಸ್ ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿಗೆ ಬಂದರೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಈ ಥರ ರೊಟೇಟ್ ಮಾಡಿಕೊಂಡು ಇದನ್ನು ಫೋಟೋನ ಝೂಮ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಇಲ್ಲಿ ಬಂದರೆ ಸೈಡಲ್ಲಿ ಕಲರ್ಸ್ ಅಂತಿದ್ದಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಹಾಕೋಬೋದು. ಸೊ ನಾನು ಗ್ರೀನ್ ಕಲರ್ ಹಾಕೋತೀನಿ. ಮೇಲ್ಗಡೆ ಡನ್ ಅಂತಿದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಮತ್ತು ಇನ್ನೊಂದು ಟ್ಯಾಕ್ಸ್ಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಇದನ್ನು ಕೂಡ ಅಷ್ಟೇ ನಿಮಗೆ ಯಾವ ಥರ ಫಾಂಟ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದನ್ನು ಆರೆಂಜ್ ಕಲರ್ ಮಾಡ್ಕೋತೀನಿ. ಇಲ್ಲಿ ಸೈಡಿಗೆ ಬಂದರೆ ಇಲ್ಲಿ ಗ್ರಾಡಿಯಂಟ್ ಅಂತಿದ್ರೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದೆ ಸ್ಟಾಕ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿಗೆ ವೈಟ್ ಬಾರ್ಡರ್ ಹಾಕಿ ಇದನ್ನು ಸಿಂಪಲಾಗಿ 4 ಕೊಟ್ಕೊಳ್ಳಿ. ಕೊಟ್ಕೊಂಡು
ಶಾಡೋ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಅಡ್ಜಸ್ಟ್ ಫುಲ್ ಮಾಡಿಕೊಂಡು ಮೇಲ್ಗಡೆ ಡನ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಥಂಬ್ನೇಲ್ ಕೂಡ ಸೂಪರಾಗಿ ರೆಡಿ ಆಯಿತು. ನೀವು ಕೂಡ ಎಡಿಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಸ್ ಕೂಡ ಸಪೋರ್ಟ್ ಮಾಡಿ.